ಇದೇ ವಿಚಾರವಾಗಿ ಇವತ್ತು ಚರ್ಚೆಯನ್ನು ಮಾಡ್ತಾ ಹೋಗ್ತೀನಿ ಸರ್. RSSಗೆ ಅಂಕುಶ ಹಾಕಬೇಕು, ಸಾರ್ವಜನಿಕ ಸ್ಥಳಗಳಲ್ಲಿ RSSಗೆ ಅವಕಾಶವನ್ನ ಕೊಡಬಾರದು ಅಂತ ಹೇಳಿದಂತ ಪ್ರಿಯಾಂಕ್ ಖರ್ಗೆಯ ಪತ್ರ ಈಗ ಸಾಕಷ್ಟು ಸಂಚಲನ ಮೂಡಿಸ್ತಾ ಇದೆ. ಬಿಜೆಪಿ ಕೂಡ RSS ಜೊತೆ ನಿಂತ್ಕೊಳ್ಬೇಕು ಅನ್ನುವಂತಹ ದೃಢ ನಿರ್ಧಾರ ತೆಗೆದುಕೊಂಡಿದೆ. ಕಾಂಗ್ರೆಸ್ನ ಸಚಿವರು ಈಗ ಒಬ್ಬೊಬ್ಬರಾಗಿ ಒತ್ತಾಯಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೆ. ಈ RSSಗೆ ಅಂಕುಶ ಹಾಕಬೇಕು ಅನ್ನುವಂಥದ್ದು ಪ್ರಿಯಾಂಕ್ ಖರ್ಗೆ ಇದೆ ಮೊದಲನೇ ಸಲ ಏನಲ್ಲ ಈ ರೀತಿ RSS ಬಗ್ಗೆ ಮಾತನಾಡ್ತಾ ಇರೋದು ಅಥವಾ ತೀಕ್ಷ್ಣವಾಗಿ RSSನ ಖಂಡಿಸ್ತಾ ಇರೋದು. ಸೊ ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ವೆರಿ ಸಿಂಪಲ್. ಅನ್ಮೆಚ್ಯೂರ್ಡ್ ಸ್ಟೇಟ್ಮೆಂಟ್ಸ್ ಅಂತ ನಾವು ಏನು ಹೇಳ್ತೀವಿ, ಕೆಲವು ಪಾಲಿಟಿಕಲ್ ಈಗ ಯುವ ರಾಜಕಾರಣಿಗಳಂತ ಕರೆಯೋದ್ರಲ್ಲಿ ಪ್ರಿಯಾಂಕ ಖರ್ಗೆ ಕೂಡ ಒಬ್ಬರಿದ್ದಾರೆ. ಯಾವುದು ಅಗತ್ಯ ಇಲ್ಲವೋ, ಯಾವುದು ನೆಸೆಸರಿ ಅಂತ ಹೇಳ್ತೀವಲ್ಲ, ನೆಸೆಸಿಟಿ ಇಲ್ಲ ಈಗ ಅಂತಹ ಇಶ್ಯೂಗಳಿಗಿಂತ ಇಲ್ಲಿ ಅಡ್ರೆಸ್ ಮಾಡಬೇಕಾದಂತಹ, ಅದಕ್ಕೆ ಕಾರ್ಯಕ್ರಮವನ್ನು ರೂಪಿಸಬೇಕಾದಂತಹ, ಸೊಲ್ಯೂಷನನ್ನು ಫೈಂಡ್ ಔಟ್ ಮಾಡಬೇಕಾದಂತಹ ಕೆಲವು ಪ್ರಾಬ್ಲಮ್ಗಳು, ಕೆಲವು ಸಮಸ್ಯೆಗಳು ಕರ್ನಾಟಕವನ್ನು ಕಾಡುತ್ತಿರುವಾಗ ತಾನು ಮುಂದೆ ಬಂದು ಇಂತಹ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರೆ, ಅಂದರೆ RSSನ ಬಗ್ಗೆ ಆಗಲಿ, ಹಿಂದುತ್ವದ ಬಗ್ಗೆ ಆಗಲಿ, ಅಥವಾ ದೇಶದ ಬಗ್ಗೆ ಆಗಲಿ ಯಾವುದೋ ಒಂದು ಕಾಂಟ್ರವರ್ಸಿಯಲ್ ಸ್ಟೇಟ್ಮೆಂಟ್ಗಳನ್ನು ಹುಟ್ಟಾಕಿದರೆ ಈ ಕಡೆಯ ಎಲ್ಲ ಒಂದು ದೃಷ್ಟಿಕೋನ ಇರುತ್ತಲ್ಲ, ಇವರನ್ನು ನೋಡ್ತಾ ಇರುವ ದೃಷ್ಟಿಕೋನ ಇರುತ್ತಲ್ಲ, ಏನೂ ಆಗಿಲ್ಲ, ಸರ್ಕಾರ ಏನೂ ಮಾಡಿಲ್ಲ, ಈ ಸರ್ಕಾರದಿಂದ ಯಾವ ಉಪಯೋಗವೂ ಆಗ್ತಾ ಇಲ್ಲ ಅನ್ನುವ ಧೋರಣೆಗಳು ಅಥವಾ ಮನಸ್ಥಿತಿ ಜನಸಾಮಾನ್ಯರಲ್ಲಿ ಬರಲಿಕ್ಕೆ ಶುರುವಾಗುತ್ತಲ್ಲ, ಆವಾಗ ಬರುವಂತಹ ಸ್ಟೇಟ್ಮೆಂಟ್ಗಳು ಇಂಥವು, ಯಾವುದು ಅಗತ್ಯವಿಲ್ಲದ ಸ್ಟೇಟ್ಮೆಂಟ್ಗಳು. ನಂಬರ್ 1, RSSನ ಬಗ್ಗೆನೇ ಮಾತಾಡುವ. ಏನು RSS ಅಂದರೆ ಏನು, ಯಾಕಾಗಿ ಬಂತು, ಯಾರು ಇದರ ಸಂಸ್ಥಾಪನೆ ಮಾಡಿದರು, ಅದರಿಂದ ದೇಶಕ್ಕಾದ ಅನಾಹುತಗಳೆಷ್ಟು ಅಥವಾ ಉಪಯೋಗಗಳೆಷ್ಟು ಅನ್ನೋದು ಎರಡನ್ನು ನಾವು, ಇದೇನು ಒಂದು ಉಗ್ರಗಾಮಿ ಸಂಘಟನೆ ಅಲ್ಲ. ಯಾವ ರೀತಿಯಾಗಿ RSSನ್ನು ಪ್ರೊಜೆಕ್ಟ್ ಮಾಡ್ತಾರಂದರೆ, ಇದು ಏನೋ ನಾವು ನೋಡ್ತೀವಲ್ಲ ತಾಲಿಬಾನ್ ಸಂಘಟನೆಗಳು ಅಥವಾ ಪಾಕಿಸ್ತಾನದಲ್ಲೂ ಹುಟ್ಟುಹಾಕುವ ಏನು ಸಂಘಟನೆಗಳು, ಅಥವಾ ಇಲ್ಲಿ ಈಗ ಕೆಲವು ಹುಟ್ಟು ಹಾಕಿಕೊಂಡಂತಹ ಸಂಘಟನೆಗಳು ಇದ್ದಾವಲ್ಲ, ಆ ಸಂಘಟನೆಗಳಿಗೆ ಮತ್ತು RSSನ್ನು ಹೋಲಿಸುವುದಕ್ಕೆ ಅಜಗಜಾಂತರವಿದೆ. 27 ಸೆಪ್ಟೆಂಬರ್ 1925ಗೆ KB ಹೆಗ್ಡೆವಾರ್ ಅವರು ಈ ಒಂದು ಸಂಸ್ಥೆಯನ್ನು ಹುಟ್ಟಾಕ್ತಾರೆ, ಈ ಸಂಘಟನೆಯನ್ನು ಹುಟ್ಟಾಕ್ತಾರೆ. ಏನಕ್ಕೆ ಹುಟ್ಟಾಕ್ತಾರೆ? 1925ಯಲ್ಲೇ ಈ ಸಂಘಟನೆಯನ್ನು ಏನಕ್ಕಾಗಿ ಹುಟ್ಟಾಕ್ತಾರೆ ಅಂದರೆ, ಎಲ್ಲೋ ಭಾರತದ ಕಲ್ಚರ್, ನಾವೇನು ಸಂಸ್ಕೃತಿ ಅಂತ ಹೇಳ್ತಾರಲ್ಲ, ಇಂಡಿಯನ್ ಕಲ್ಚರ್ ಅಂತ ನಾವೇನು ಮಾತಾಡ್ತಾ ಇದ್ದೀವಿ, ಇಂಡಿಯಾದ ಸಂಸ್ಕೃತಿ ಅಂತ ಯಾವುದಿದೆ ಅದು ಹಿಂದುತ್ವ ಅನ್ನುವ ಯಾವುದು ಒಂದು ಧರ್ಮ ಇದೆ ಅಲ್ಲ, ಅದಕ್ಕೆ ಅಪಾಯ ಇದೆ. ಯಾವಾಗ ಬ್ರಿಟಿಷರು ಬಂದು ನಮ್ಮನ್ನು ಆಳಲಿಕ್ಕೆ ಶುರು ಮಾಡಿದರು, ಇಡೀ ಭಾರತ ದೇಶವು, ಇಡೀ ಭರತ ಖಂಡವು ಅವರ ಕಂಟ್ರೋಲ್ಗೆ ಬಂತು. ಅಲ್ಲಿ ಎಲ್ಲೋ ಇನ್ನೊಂದು ಜನಾಂಗದವರು ಬಂದು, ಹೊರದೇಶದವರು ಬಂದು ಅವರ ಕ್ರಿಶ್ಚಿಯಾನಿಟಿಯನ್ನು ಇಲ್ಲಿ ಬಿತ್ತಲಿಕ್ಕೆ ಶುರು ಮಾಡಿದರು. ಇಲ್ಲಿ ಕನ್ವರ್ಷನ್ಗಳು ಸ್ಟಾರ್ಟ್ ಆಯಿತು. ಇನ್ನೊಂದು ಕಡೆಗೆ ಅರಬ್ ರಾಷ್ಟ್ರದವರು ಈ ಕಡೆಗೆ ಬಂದು ನಮ್ಮವರನ್ನು ದಬ್ಬಾಳಿಕೆಗೆ ಸ್ಟಾರ್ಟ್ ಮಾಡಿದಾಗ ಆಗ ಶುರುವಾದಂತಹ ಒಂದು ಸಂಘಟನೆ ಏನಂತ ಹೇಳ್ತೀವಿ, ಇದು ದೂರದೃಷ್ಟಿ ಇಟ್ಕೊಂಡು, ಈಗ ನಾವು ನೋಡ್ತೀವಿ ದೂರದೃಷ್ಟಿ ಇಲ್ಲದ ಯುರೋಪ್ ಕಂಟ್ರಿಗಳು, ದೂರದೃಷ್ಟಿ ಇಲ್ಲದ ಕೆಲವು ಕಂಟ್ರಿಗಳು ಇವತ್ತು ಯಾವ ರೀತಿಯಲ್ಲಿ ಯಾರ ಕಪಿಮುಷ್ಟಿಗಳಲ್ಲಿ ಹೋಗ್ತಾ ಇದೆ, ತನ್ನ ಧರ್ಮದ ಅಸ್ತಿತ್ವಗಳನ್ನೇ ಯಾವ ರೀತಿಯಾಗಿ ಕಳ್ಕೊಳ್ತಾ ಇದ್ದಾವೆ. ಈಗಿನ ಯುರೋಪ್ ರಾಷ್ಟ್ರಗಳಿಗೆ ನೀವು ಹೋಲಿಸಿದರೆ, ಯುನೈಟೆಡ್ ಇಂಗ್ಲೆಂಡ್ ಆಗಲಿ, ಲಂಡನ್ ಆಗಲಿ, ಅಥವಾ ನೀವು ಬಂದರೆ ಯುರೋಪಿಯನ್ ಕಂಟ್ರಿಗಳಿಗೆ, ಜರ್ಮನಿ, ಫ್ರಾನ್ಸ್ಗೆ ಬಂದರೆ, ಅವರು ಇವತ್ತು ತಮ್ಮ ಧರ್ಮವನ್ನು ಕೂಡ ಉಳಿಸ್ಕೊಳ್ಳಲಾಗದಂತಹ ಸ್ಥಿತಿಗೆ ಬಂದಿದ್ದಾರೆ. ಇಂತಹ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು 27 ಸೆಪ್ಟೆಂಬರ್ 1925 100 ಇಯರ್ ಸೆಲೆಬ್ರೇಷನ್, ಈಗ 100 ಇಯರ್ ಸೆಲೆಬ್ರೇಷನನ್ನು ಮಾಡ್ತಾ ಇರುವಂತಹ ಈ ಸಂಘಟನೆ ಯಾವಾಗ ಒಂದು ದೂರದೃಷ್ಟಿಕೋನ ಇಟ್ಕೊಂಡು, ಹೌದು ಒಂದು ದಿನ ಹಿಂದುತ್ವದಲ್ಲಿ ಅಥವಾ ಇಂಡಿಯನ್ ಕಲ್ಚರ್ಗೇ ಅಪಾಯ ಇದೆ ಅಂತ ಹೇಳುವಾಗ, ಒಂದು ಯುನಿಟಿ, ಒಗ್ಗಟ್ಟಿಗಾಗಿ ಒಂದು ಎಲ್ಲರನ್ನು ಒಟ್ಟುಗೂಡಿಕೊಂಡು ಈ ಒಂದು ಇಂಡಿಯನ್ ಕಲ್ಚರ್ ಮತ್ತು ಆ ಒಂದು ಡಿಸಿಪ್ಲಿನ್, ಇಂಡಿಯನ್ಸಲ್ಲಿ ಇದ್ದ ಡಿಸಿಪ್ಲಿನ್ ಮತ್ತು ಹಿಂದುತ್ವದಲ್ಲಿ ಇದ್ದ ಡಿಸಿಪ್ಲಿನನ್ನು ಒಟ್ಟುಗೂಡಿಕೊಂಡು ರಾಷ್ಟ್ರವನ್ನು ಒಂದು ಒಗ್ಗಟ್ಟಾಗಿ ತಗೊಂಡು ಬಂದು ಆ ಒಂದು ಸಂಸ್ಕೃತಿಯನ್ನು ಉಳಿಸಲಿಕ್ಕಾಗಿ ಪ್ರಾರಂಭಿಸಿದಂಥ ಸಂಘಟನೆ ಇವತ್ತು ಯಾವ ರೀತಿಯಾಗಿ ಹೆಮ್ಮರವಾಗಿ ಬೆಳೆದು ಬಿಟ್ಟಿದೆ ಅಂದರೆ, ಇದರ ಶಾಖೆಗಳು 73,000 ಚಿಲ್ಲರೆ ಶಾಖೆಗಳು ಇಡೀ ದೇಶದಲ್ಲಿ ಹರಡಿಕೊಂಡಿದ್ರು ಕೂಡ ಆಲ್ಮೋಸ್ಟ್ 1 crore ಪೀಪಲ್, ಇದರ ಏನು 1 ಕೋಟಿ ಜನ ಮೆಂಬರ್ಶಿಪ್ಪಲ್ಲಿರುವಾಗ, ಐ ಆಮ್ ಟೆಲಿಂಗ್ ಯು, ಮೆಂಬರ್ಶಿಪ್ ಯಾರು ಕ್ಲಿಯರ್ ಮೆಂಬರ್ಶಿಪ್ಪನ್ನು RSSಲ್ಲಿ ಹೊಂದಿದವರು ಇರುವಾಗ
ಈ RSS ಎಲ್ಲಿಯವರೆಗೆ ಬೆಳೆದು ನಿಂತಿತ್ತು ಅಂತ ಹೇಳಿದ್ರೆ ಇವತ್ತಿನ ಹೇಳಿದ BJP ಅನ್ನುವ ಒಂದು ಏನು ಭಾರತೀಯ ಜನತಾ ಪಕ್ಷ ಅನ್ನುವ ರಾಜಕೀಯ ಪಕ್ಷವು ಕೂಡ ಅದರ ಒಂದು ಅಂಗವಾಗಿ ಕಾಂಗ್ರೆಸ್ಗೆ ಒಂದು ವಿರೋಧ ಪಕ್ಷವಾಗಿ ಹುಟ್ಟುಕೊಂಡು ಇವತ್ತು ದೇಶವನ್ನೇ ಆಳ್ತಾ ಇದೆ ಅಂತ ಹೇಳಿದಾಗ ಅದನ್ನು ಸಹಿಸಲಾಗದಂತಹ ಕಾಂಗ್ರೆಸ್ ಇವತ್ತು ಎಲ್ಲೋ ಒಂದು ಕಡೆ RSS ಅನ್ನು ಒಂದು ರೀತಿಯ ಉಗ್ರ ಸಂಘಟನೆಗೆ ಹೋಲಿಸಿದ ರೀತಿಯಲ್ಲಿ ಹೋಲಿಸಿ ಅದನ್ನು ನಾವು ನಿಷೇಧ ಮಾಡಬೇಕು ಅಥವಾ ಅದಕ್ಕೆ ಒಂದು ಯಾವುದೇ ಒಂದು ಸಾರ್ವಜನಿಕ ಸ್ಥಳಗಳಾಗಲಿ ಶಾಲೆಯ ಜಾಗಗಳನ್ನಾಗಲಿ ಸಾರ್ವಜನಿಕ ಜಾಗಗಳನ್ನಾಗಲಿ ಅದರ ಶಾಖೆಯ ಮತ್ತು ಏನು ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ಬಿಡಬಾರ್ದು, ಅದನ್ನು ನಿಷೇಧಿಸಬೇಕು ಅನ್ನುವ ಪ್ರಿಯಾಂಕ ಖರ್ಗೆ ಅವರ ಏನು ಲೆಟರ್ ಇದೆ ಅಲ್ವಾ, ಇವತ್ತಿನ ಯಾವುದು ಚರ್ಚೆಗಳಿದೆ ಅಲ್ವಾ, ಅದು ಆ ಚರ್ಚೆ ಎಷ್ಟು ಅನ್ಮೆಚ್ಯೂರ್ಡ್ ಮತ್ತು ಅಗತ್ಯ ಇಲ್ಲದ ಚರ್ಚೆ ಅಂದರೆ ಈಗ ನಾವು ಕೆಲವು ಕಾರ್ಯಕ್ರಮಗಳು ಹಲವು ಸಂಘಟನೆಗಳನ್ನು ಮಾಡೋದಂತ ನೋಡಿ. ಈಗ STPI ಬಗ್ಗೆ ಬಂದಾಗ ಹಲವು ದೂರುಗಳು, ಯಾವ ರೀತಿಯ ದೂರುಗಳು ಬಂತು, ಯಾವ್ಯಾವ ರೀತಿಯ ಸಂಘಟನೆಗಳಾಗ್ತಾ ಇದ್ದಾವೆ, ಯಾವ ರೀತಿಯಲ್ಲಿ ಟೆರರಿಸ್ಟ್ಗಳೊಟ್ಟಿಗೆ ಏನು ಲಿಂಕ್ ಆದಂತಹ ಪ್ರಸಂಗಗಳಿತ್ತು, ಯಾವ ರೀತಿಯಲ್ಲಿ ಆದ ಮರ್ಡರ್ಗಳ ಮೇಲೆ ಅವರ ಕರಿಚಾಯ ಇತ್ತು ಅನ್ನೋದನ್ನು ನಾವು ನೋಡಿದ್ದೀವಿ. ಆದರೆ ಇವತ್ತು RSS ಯಾವಾಗ 100 ಇಯರ್ಸನ್ನು ಏನು ಕಂಪ್ಲೀಟ್ ಮಾಡ್ತಾ ಇದೆ ಆವಾಗ ಪ್ರಿಯಾಂಕ ಖರ್ಗೆ ಅವರು ಬರ್ತಾರೆ. ಇದರ ಮುಂಚೆನೂ ಕೂಡ ಇದೇ ರೀತಿಯ ಉದ್ದಟತನದ ಏನು ಸ್ಟೇಟ್ಮೆಂಟ್ಗಳನ್ನು ಪ್ರಿಯಾಂಕ ಖರ್ಗೆ ಅವರು ಕೊಡ್ತಾ ಬಂದಿದ್ದರು. ಆದರೆ ಈಗ ನೋಡಿ RSS ಮಾಡಿದಂತಹ ಏನು ಒಳ್ಳೆಯ ಕಾರ್ಯಕ್ರಮಗಳು ಅಥವಾ ದೇಶವನ್ನು ಮುನ್ನಡೆಸುವಲ್ಲಿ RSS ಯಾವ ರೀತಿಯ ಕಾರ್ಯಕ್ರಮಗಳನ್ನು 100 ಇಯರ್ಸಲ್ಲಿ ಕೊಟ್ಟು ಅದು ಯುವ ಜನಕರನ್ನು ಯಾವ ರೀತಿಯಾಗಿ ಒಂದು ರಾಷ್ಟ್ರ ಪ್ರೇಮಿಗಳನ್ನಾಗಿ ದೇಶ ಪ್ರೇಮಿಗಳನ್ನು ಮಾಡ್ತು ಅನ್ನೋದ ಯೋಚನೆ ಮಾಡ್ತಾ ಹೋದರೆ ನೀವು RSS ಆಲ್ವೇಸ್ ಡನ್. ಯುವಕರೇ ನಾವು ಹೇಳ್ತೀವಿ ಇಂದಿನ ಪೀಳಿಗೆಯೇ ಮುಂದಿನ ಜನಾಂಗ ಅಂತ. ಇಂದಿನ ಯುವಕರೇ ಇವತ್ತು ಮೋದಿ ಅವರು ಹೇಳ್ತಾರೆ ವಾಟ್ ಈಸ್ ದ ಬಿಗ್ಗೆಸ್ಟ್ ಎಸೆಟ್, ನಮ್ಮ ಇಡೀ ಜಗತ್ತಲ್ಲಿ ನೋಡಿದಾಗ ಭಾರತದಲ್ಲಿರುವ ಬಿಗ್ಗೆಸ್ಟ್ ಎಸೆಟ್ ಏನಂದರೆ ಅತಿ ಹೆಚ್ಚು ನಂಬರಲ್ಲಿರುವ ಯುವ ಜನತೆ ಅಂತ ಹೇಳ್ತೀವಿ. RSS ಎಲ್ಲಿ ಕಾನ್ಸಂಟ್ರೇಟ್ ಮಾಡ್ತಂದರೆ ಈ ಯುವ ಜನತೆಯನ್ನು ದಾರಿ ತಪ್ಪದಂಗೆ ನೋಡಬೇಕು, ಈ ಯುವ ಜನತೆ ಇಂಡಿಯನ್ ಕಲ್ಚರನ್ನು ಮರೆಯದಂಗೆ ನೋಡಬೇಕು, ಈ ಯುವ ಜನತೆ ಹಿಂದುತ್ವ ಅನ್ನುವ ಒಂದು ಕಾನ್ಸೆಪ್ಟ್ ಇದೆ ಅಲ್ವಾ, ಇದನ್ನು ಯಾವಾಗಲೂ ಇವನ್ನು ಸ್ಟಾರ್ಟ್ ಆದ 1925ಇಂದಲೂ ಇದನ್ನು ಕೂಡ ಒಂದು ರೀತಿಯ ರೈಟ್ ವಿಂಗ್, ನಾವೇನು ಹೇಳ್ತೀವಲ್ಲ ಲೆಫ್ಟ್ ವಿಂಗ್ ಆ್ಯಂಡ್ ರೈಟ್ ವಿಂಗ್ ಅಂತ ನಾವು ಹೇಳಿ ಹೇಳ್ತಾರೆ, ಬಲಪಂಥೀಯರಂತ ಸೇರ್ಕೊಂಡು ಬಂದ ಇವರನ್ನು ಆಲ್ಮೋಸ್ಟ್ ಬ್ರಾಹ್ಮಣರ ಕಂಟ್ರೋಲ್ ಇತ್ತು RSS ಅಲ್ಲಿ. ಇದನ್ನು ಹೆಗ್ಡೆವಾರ್ ಸ್ಟಾರ್ಟ್ ಮಾಡಿದಾಗ ನಾಗ್ಪುರಲ್ಲಿ ಯಾವಾಗ ಸ್ಟಾರ್ಟ್ ಮಾಡಿದರು ಅಂತ ಹೇಳಿಕೆ ಇದ್ದ ಸಮಯದಲ್ಲೂ ಕೂಡ ಅತಿಯಾದ ಜನ ಇದರಲ್ಲಿ ಸೇರ್ಕೋತಾರೆ. ಇದು ಹಲವು ವಿಧಗಳಲ್ಲಿ, ಅಂದರೆ ನೀವು ನೋಡಿದರೆ ಒಂದು ಕಡೆ ವಿದ್ಯಾ ದಾನವನ್ನು ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಯುವಕರನ್ನು ಕ್ರೀಡಾ ಸ್ಫೂರ್ತಿಯನ್ನು ಮೆರೆದ್ರೆ, ಇನ್ನೊಂದು ಕಡೆ ರಾಷ್ಟ್ರಭಕ್ತಿಯನ್ನು ಮೆರೆದ್ರೆ. ನೀವು ನೋಡ್ತೀರಿ ಮೊದಲು ಕಾಕಿ ಚಡ್ಡಿ ಇತ್ತು, ಹಂಗಿತ್ತು. ನಾನು ಕೂಡ RSS ಅಲ್ಲಿ ಇದ್ದವನು. ಒಂದು ಲಾಠಿ ಇಟ್ಕೊಂಡು ನಾವು ಪಥಸಂಚಲನ ಮಾಡಿದರೆ ಅದು ಏನು ಉಗ್ರಗಾಮಿಯನ್ನು ಕ್ರಿಯೇಟ್ ಮಾಡೋದಲ್ಲ, ಅದು ದೇಶದ ಸರ್ವಸ್ವಕ್ಕಾಗಿ, ದೇಶದ ಒಳಿತಿಗಾಗಿ, ದೇಶದ ಉಳಿವಿಗಾಗಿ ನಾಳೆ ನನ್ನನ್ನು ನಾನು ಸಮರ್ಪಿಸಿಕೊಂಡು ಬರಬೇಕಾದ್ರೂ ನಾನು ರೆಡಿ ಇದ್ದೀನಿ, ಆ ಶಿಸ್ತು ನನ್ನಲ್ಲಿದೆ, ಆ ಮನಸ್ಸಿನ ಆ ಸ್ಥೀಮಿತ ನನ್ನಲ್ಲಿದೆ ಅಂತ ತೋರಿಸ್ಕೊಡುವಿಕೆ, ಆ ಶಿಸ್ತು ಲಯಬದ್ಧವಾದ ಏನು ಪಥಸಂಚಲನವಿದೆ ಅಲ್ಲ ಅದನ್ನು ತೋರ್ಕೊಡಿಸುತ್ತೆ. ನಮ್ಮ ಸಾಮ್ರಾಜ್ಯವನ್ನು ಉಳಿಸಲಿಕ್ಕೆ, ನಮ್ಮ ದೇಶವನ್ನು ಉಳಿಸಲಿಕ್ಕೆ, ನಮ್ಮ ಧರ್ಮವನ್ನು ಉಳಿಸಲಿಕ್ಕೆ ನಾವು ಎಲ್ಲದಕ್ಕೂ ಬದ್ಧ ಅನ್ನುವ ಒಂದು ಸಾಂಕೇತಿಕವಾಗಿ ಮಾಡುವಂತಹ ಒಂದು ಏನು ಇದಿದೆ, ಪಥಸಂಚಲನ ಇದೆ, ಅದನ್ನು ಇವತ್ತು ನಿಷೇಧ ಮಾಡಬೇಕು ಅಂತಲೇ ಹೇಳಲ್ಲ ಹೊರಟಿರುವ ಪ್ರಿಯಾಂಕ ಖರ್ಗೆ ಅವರು ಹಲವು ರೀತಿಯ ಪಥಸಂಚಲನಗಳು ಇಂಡಿಯಾದಲ್ಲಿ ನಡೀತಾ ಇದೆ. ಅದು ಪ್ರಿಯಾಂಕ ಖರ್ಗೆ ಅವರಿಗೆ ಅಥವಾ ಇನ್ನಿತರರಿಗೆ ಯಾಕೆ ಕಾಣ್ತಾ ಇಲ್ಲ, ಅಥವಾ ಅದಕ್ಕಿಂತ ರೀತಿಯಲ್ಲಿ ಏನು ಆಯುಧಗಳನ್ನೇ ಇಟ್ಕೊಂಡು ತಿರುಗುವಂತಹ ಪಥಸಂಚಲನಗಳಿದ್ದಾವೆ. ಕೆಲವು ರೀತಿಯ, ಈಗ ನೋಡಿ ನೀವು ಈಗ ಸಿಖ್ ಧರ್ಮಕ್ಕೆ ಹೋದರೆ ಅವರು ಒಂದು ರೀತಿಯ ಖಡ್ಗ ಇದನ್ನು ಇಟ್ಕೊಂಡಿರ್ತಾರೆ, ಅದು ಒಂದು ರೀತಿಯ ಧರ್ಮವನ್ನು ಸೂಚಿಸುತ್ತೆ ವಿನಃ ಅವನೊಬ್ಬ ಉಗ್ರಗಾಮಿ ಅಥವಾ ಅವನೊಬ್ಬ ಏನು ದೊಡ್ಡ ಕ್ರಿಮಿನಲ್ ಅಂತ ಆ್ಯಕ್ಟಿವಿಟಿ ಅಲ್ಲ, ಅದು ಧರ್ಮದಲ್ಲಿರುವ ಒಂದು ಸಾಂಕೇತಿಕವಾಗಿ ಅವರು ಯೂಸ್ ಮಾಡಿದರೆ, ಇಲ್ಲೊಂದು ಸಾಂಕೇತಿಕವಾಗಿ ತಾವು ದೇಶದೊಟ್ಟಿಗೆ ನಿಂತ್ಕೋತೀವಿ, ನಾವು ದೇಶದೊಟ್ಟಿಗೆ ಏನು ಮಾಡಲು, ದೇಶದ ಒಂದು ಏನು ಅವನತಿಯ ಸ್ಥಿತಿ ಬಂದಾಗ, ನಮಗೆ ಒಂದು ರೀತಿಯ ಥ್ರೆಟ್ ಬಂದಾಗ ನಾವು ದೇಶದೊಟ್ಟಿಗೆ ನಮ್ಮನ್ನು ನಾವು ತ್ಯಾಗ ಮಾಡಿ ನಿಲ್ಲಲು ಸಿದ್ಧರಿದ್ದೀವಿ ಅನ್ನುವ ಸಾಂಕೇತಿಕವಾಗಿ ಏನು ಪಥಸಂಚಲನವಾಗುತ್ತೆ, ಅದನ್ನೇ ಇವತ್ತು ದೊಡ್ಡದಾಗಿ ಒಂದು ಪ್ಲೇ ಬೋರ್ಡ್ ಹಾಕೊಂಡ್ಬಿಟ್ಟು ನಿಷೇಧ ಮಾಡಬೇಕು ಅನ್ನೋದು ತಪ್ಪು ಅಂತ ನನಗೆ ಅನ್ಸುತ್ತೆ. ಪ್ರಿಯಾಂಕ್ ಖರ್ಗೆ ಮಾತಾಡ್ತಾ ಹೇಳ್ತಾ ಇರೋ ಸರ್, ಎಲ್ಲಿ ರಿಜಿಸ್ಟರ್ ಆಗಿದೆ, ಎಲ್ಲಿ ಅಧಿಕೃತವಾಗಿ ಅಂಡ್ ಅಟ್ ದ ಸೇಮ್ ಟೈಮ್ ಅವ್ರು ಏನಾದ್ರೂ ತ್ರಿವರ್ಣ ಧ್ವಜ ಇಟ್ಕೊಂಡು, ಯಾರಾದ್ರೂ ಒಬ್ಬರಾದ್ರೂ ತ್ರಿವರ್ಣ ಧ್ವಜ ಇಟ್ಕೊಂಡು ರ್ಯಾಲಿ ಮಾಡ್ತಾ ಇದಾರೆ ಅಥವಾ ಮಾರ್ಚ್ ಮಾಡ್ತಿದಾರಾ? ತ್ರಿವರ್ಣ ಧ್ವಜ ಪ್ರಿಯಾಂಕ ಖರ್ಗೆ ಅಪ್ಪಂದು ಅಲ್ಲ, RSS ದಲ್ಲ, ಅದು BJP ಇದ್ದಲ್ಲ,
ಅದು ದೇಶದ್ದು. ಯಾರು ಯಾವಾಗ ಅದನ್ನು ಹಿಡ್ಕೊಂಡು ಓಡಾಡಬೇಕು, ಎಲ್ಲಿ ಹಿಡ್ಕೊಂಡು ಓಡಬೇಕು, ತ್ರಿವರ್ಣ ಧ್ವಜಕ್ಕೆ ಎಲ್ಲಿ ಮರ್ಯಾದೆ ಕೊಡಬೇಕು ಅನ್ನೋದು ಪ್ರಿಯಾಂಕಾ ಖರ್ಗೆ ಅವರಿಂದ ಅಥವಾ ಯಾರಿಂದಲೂ ಕಲಿಸ್ಕೊಳ್ಬೇಕಾಗಿಲ್ಲ. ಐ ರಿಯಲಿ ಟೋಟಲಿ ನಾಟ್ ಅಗ್ರೀಯಿಂಗ್ ವಿತ್ ದ್ಯಾಟ್. ಎಸ್, RSS 2 ಸಲ ಒಂದು ರೀತಿಯ ಡಿಸ್ಪ್ಯೂಟೆಡ್ ಮ್ಯಾಟ್ರಲ್ಲಿ ಬಂತು ಅನ್ನೋದಕ್ಕೆ ಒಂದು ನಾಥುರಾಮ್ ಗೋಡ್ಸೆ ಅನ್ನುವಂತಹ ವ್ಯಕ್ತಿ RSSನಲ್ಲಿ ಗುರುತಿಸಿಕೊಂಡಿದ್ದ, ಅವನು ಗಾಂಧೀಜಿಯವರನ್ನು ಗುಂಡಿಕ್ಕಿ ಹತ್ಯೆ ಮಾಡೋದ ಅನ್ನುವ ಒಂದಾದರೆ, ಬಾಬರಿ ಮಸೀದಿ ಯಾವಾಗ ನೆಲಸಮವಾಯಿತು ಅದರಲ್ಲೂ ಕೂಡ ವಿಶ್ವ ಹಿಂದೂ ಪರಿಷತ್ ಮತ್ತು RSSನವರು ಸೇರಿ ಮಾಡಿದ್ರು ಅನ್ನುವ 2 ಅಪವಾದಗಳು RSSನ ಮೇಲೆ ಇದ್ದರೂ ಕೂಡ RSS ಮಾಡಿದಂತಹ ಕೆಲಸಗಳನ್ನು ನೀವು ನೋಡಿದರೆ, ದೇಶ ಕಟ್ಟಿದ ಕೆಲಸಗಳನ್ನು ನೋಡಿದರೆ, ಇವತ್ತು ನೀವು ಅದನ್ನೆಲ್ಲ ಮರೆತು BJP ಇವತ್ತು RSSನ ಒಂದು ವಿಂಗೆ ಆಗಿರಬಹುದು, RSSನ ಪ್ರೇರಿತವಾದಂತಹ ಒಂದು BJP ಇವತ್ತು ದೇಶವನ್ನು ಆಳ್ತಾ ಇದೆ ಎನ್ನುವ ರೀತಿಯಲ್ಲಿ ನೀವು ಪೊಲಿಟಿಕಲ್ ಸ್ಟ್ರಕ್ಚರ್ಗೆ RSS ಅನ್ನು ತಂದು ಇವತ್ತು ನೀವು RSS ಅನ್ನೇ ನಿಷೇಧ ಮಾಡಬೇಕು. ಹೌದು, RSS ಅನ್ನು ರಿಜಿಸ್ಟರ್ ಮಾಡಲಾಗಿದೆಯಾ? ಒಳ್ಳೆ ಕೆಲಸ ಮಾಡಲಿಕ್ಕೆ ಒಂದು ಸಂಸ್ಥೆಯ ರಿಜಿಸ್ಟ್ರೇಷನ್ ಬೇಕು ಅನ್ನೋದು ನನಗೆ ಅನಿಸಲ್ಲ. ಅಥವಾ ಒಂದು ಸ್ಟ್ರಕ್ಚರಲ್ ಮೋಡಲ್ಲಿ ಒಂದು ಸಂಸ್ಥೆ ನಡೆಯುವಾಗ, ಅಥವಾ ಅದು NGO ಟೈಪಲ್ಲಿ, ಅಂದರೆ ಅದರಲ್ಲಿ ಏನಿಲ್ಲ, ಇಟ್ ಈಸ್ ಒನ್ ಸಂಘಟನೆ ಅಷ್ಟೇ. ಈಗ ABVP ನೀವು ನೋಡಿದರೆ, ನೀವು RSS ಕೂಡ ನೋಡಿದರೆ, ಅದೇ ರೀತಿಯಲ್ಲೂ ಕೂಡ ನೀವು ಕಾಂಗ್ರೆಸ್ಸಲ್ಲಿ ಬಂದರೆ ಅದರದ್ದೇ ಆದ ಕೆಲವು ವಿಂಗ್ಗಳಿದ್ದಾವೆ. ನೀವು ಹೌದು, ನೀವು ಮುಂಚೆ ನೋಡಿದರೆ ಹಲವು ಯೂನಿಯನ್ ವಿಂಗ್ಗಳು ಏನಿತ್ತು ಅದು ಕಾಂಗ್ರೆಸ್ ಒಟ್ಟಿಗೆ ಮತ್ತು ನಮ್ಮ ಲೆಫ್ಟಿಸ್ಟ್ಗಳೊಟ್ಟಿಗೆ ಗುರುತಿಸಿಕೊಟ್ಟಂತಹ ಕಮ್ಯುನಿಸ್ಟ್ ಪಾರ್ಟಿಗಳೊಟ್ಟಿಗೆ ಅಂತಹ ಯೂನಿಯನ್ಗಳು ಇದ್ದವು. ಆಗ ಒಂದು ಪಕ್ಷವಾಗಿ BJP ಉದ್ಭವವಾದರೆ ಅದಕ್ಕೆ ಬ್ಯಾಕಿಂಗ್ ಆಗಿ RSS ಅವರು ಏನು ಗ್ರೌಂಡ್ ಲೆವೆಲಲ್ಲಿ ವರ್ಕ್ ಮಾಡ್ತಾ ಇದ್ದರು ಅನ್ನೋದು ಎಷ್ಟು ಸಹಜವೋ ಅಷ್ಟೋ ರೀತಿಯಲ್ಲಿ ಅದರ್ ಆರ್ಗನೈಜೇಷನ್ ಗಳು ಕೂಡ ಇತರ ರಾಜಕೀಯ ಪಕ್ಷಗಳೊಟ್ಟಿಗೆ ಮಾಡ್ತಾ ಇದ್ವು. ವಾಟ್ ಐ ಸೀನ್ ಟುಡೇ, ಕರ್ನಾಟಕದಲ್ಲಿ ಇರುವಂತಹ ಏನು ರಾಜಕೀಯವಾಗಿ ಈಗ ಕರ್ನಾಟಕದ ಸರ್ಕಾರ ಯಾವ ರೀತಿಯ ಅಧೋಗತಿಯ ಸ್ಥಿತಿಯಲ್ಲಿ ಇದೆ ಅನ್ನೋದನ್ನು ನಾವು ಮನಗಣಬೇಕಾಗುತ್ತೆ. ಇನ್ಕ್ಲೂಡಿಂಗ್ ಬ್ಯಾಂಗ್ಳೂರ್ ಟು ಎವ್ರಿವೇರ್. ನೀವು ಜನಸಾಮಾನ್ಯರ ಹತ್ರ ಹೋಗಿಬಿಟ್ಟು ಕಾಂಗ್ರೆಸ್ ಸರ್ಕಾರವನ್ನು ರೇಟಿಂಗ್ ಮಾಡಿ ಅಂತ ಹೇಳಿದ್ರೆ, ದೇ ನೋ ಟುಡೇ. ಇವತ್ತು ನಾವು ಜನಗಣತಿ ಮಾಡ್ತಾ ಇರ್ಬೋದು, ಇವತ್ತು ನಾವು ಯಾವ ಗಣತಿಯಲ್ಲೂ ಸಿದ್ದರಾಮಯ್ಯನ ಸರ್ಕಾರಕ್ಕೆ ಅವರೇ ಕೇಳಿದರೆ ನಮ್ಮ ರೇಟಿಂಗ್ ಏನಂತ ಅವರಿಗೆ ತಿಳಿಬೋದು. ಅದನ್ನೆಲ್ಲ ಮರೆಮಾಚಲು ನಥಿಂಗ್, ದಿಸ್ ಇಸ್ ನಾಟ್ ರಿಕ್ವೈರ್ಡ್ ಸ್ಟೇಟ್ಮೆಂಟ್. ನಾನು ಹೇಳುತ್ತು, ಪ್ರಿಯಾಂಕಾ ಖರ್ಗೆ ಅವರಿಗೆ ಇನ್ನೂ ಟೈಮ್ ಇದೆ. ಐ ಡೋಂಟ್ ಥಿಂಕ್ ಸೊ. ವಾಟ್ ಈಸ್ ಟ್ರೈಂಗ್ ಟು ಟೆಲ್, ಅವರ ಈ ಏನು ಉದ್ದಟತನದ ಮಾತುಗಳು ಎಲ್ಲೂ ಯಾವ ಒಂದು ರೀತಿಯ ಸೊಲ್ಯೂಷನ್ಗಳನ್ನು ದೇಶಕ್ಕೂ ಕೊಡಲ್ಲ, ರಾಜ್ಯಕ್ಕೂ ಕೊಡಲ್ಲ, ಅಥವಾ ಎಲ್ಲೂ ಕೊಡಲ್ಲ. RSSನಲ್ಲಿ ಏನೂ ಆದರೂ ಅಂತಹ ಒಂದು ಕೆಟ್ಟದು ಅನ್ನೋದು ದೇಶಕ್ಕೆ ಆಗಿದ್ದರೆ ಅದನ್ನು ಲಿಸ್ಟ್ ಔಟ್ ಮಾಡಬೇಕು ವಿನಃ, ಅದನ್ನು ತೋರಿಸ್ಬೇಕು ವಿನಃ, ಆ ಲೀಸ್ಟನ್ನು ಪ್ರಿಯಾಂಕಾ ಖರ್ಗೆ ಅವರು ಮುಂದೆ ಇಟ್ಕೊಂಡು ಹೌದು ಕೋಮು ಗಲಭೆ ಸೃಷ್ಟಿ ಮಾಡ್ತಾರೆ. ಈಗ ನೀವು ನೋಡಿದ್ರೆ ಕರಾವಳಿಗೆಲ್ಲೂ ಹೋದರೆ ಕೋಮು ಗಲಭೆ ಆಗುತ್ತೆ, RSSನವರು ಕೋಮು ಗಲಭೆ ಸೃಷ್ಟಿ ಮಾಡ್ತಾರೆ ಅನ್ನುವ ಪ್ರಿಯಾಂಕಾ ಖರ್ಗೆಗೆ ಇನ್ನು ಉಳಿದ ಕೆಲವು ಸಂಘಟನೆಗಳ ಹೆಸರುಗಳನ್ನು ನಾವು ಹೇಳ್ತಾ ಹೋದರೆ ಅದು ಏನಕ್ಕೆ ಪ್ರಿಯಾಂಕಾ ಖರ್ಗೆ ಅವರಿಗೆ ನೆನಪಾಗಲ್ಲ? ಓನ್ಲಿ RSS ಎಲ್ಲಿ ಹುಟ್ಟಿದೆ, ಅದು ಏನೇನು ಮಾಡುತ್ತೆ? ಕೋಮುಗಲಭೆಯಲ್ಲಿ RSSನ ಪಾತ್ರ ಮಾತ್ರವೋ ಅಥವಾ STPI ಅಂತಹ ಹಲವು ಸಂಸ್ಥೆಗಳಿದ್ದಾವೆ, ಅವುಗಳ ಪಾತ್ರಗಳು ಏನು ಇದೆ ಅನ್ನೋದಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ಉತ್ತರ ಕೊಡಬೇಕಾಗುತ್ತೆ.